ಜೈ ಹಿಂದ್. ಆ, ಈ ವಿಡಿಯೋದಲ್ಲಿ ಏನ್ ಮಾಡೋಣ ಅಂತಂದ್ರೆ ನಂಬರ್ ಸೀರೀಸ್ ಮೇಲೆ ನಾವು ಡಿಸ್ಕಷನ್ ಮಾಡೋಣ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಗ್ನಿವೀರ ಎಕ್ಸಾಮ್ಸ್ ಗಳಲ್ಲಿ ನಂಬರ್ ಸೀರೀಸ್ ಮೇಲೆ ಪಕ್ಕಾ ಕ್ವಶನ್ ಇರುತ್ತೆ. ಈಗ ನಾನು ಏನ್ ಮಾಡ್ಕೊಡ್ತಾ ಇದ್ದೀನಿ 10 ಮಿನಿಟ್ಸ್ ವಿಡಿಯೋಸ್ಗಳನ್ನ ಇವುಗಳನ್ನ ನೋಡ್ಕೊಂಡು ಎಲ್ಲಾ ವಿಡಿಯೋಸ್ಗಳನ್ನ ರಿಲೇಟೆಡ್ ವಿಡಿಯೋಸ್ಗಳನ್ನ ನೋಡಿದ್ರೆ ಅಂದ್ರೆ ಆರಾಮಾಗಿ ಪಾಸ್ ಆಗ್ತೀರಿ. 100% ಹೇಳ್ತಿದ್ದೀನಿ, ಎಲ್ರು ಪಾಸ್ ಆಗ್ತೀರಾ. ಎಲ್ಲಾ ವಿಡಿಯೋಸ್ಗಳನ್ನ ಕಂಪ್ಲೀಟ್ ಆಗಿ ನೋಡ್ರಿ, ನೋಟ್ಸ್ ಗಳನ್ನ ಮಾಡ್ಕೊಡ್ರಿ. ಎಲ್ರಿಗೂ ಕ್ಲಿಯರಾ? ಎಸ್, ನಂಬರ್ ಸೀರೀಸ್ ಮಾಡೋಣ. ನೋಡ್ರಿ, ಈ ರೀತಿಯಾಗಿ ಏನಂತ ಹೇಳಿದ್ರೆ ನಮ್ ಕ್ವಶನ್ಸ್ ಗಳನ್ನ ಕೇಳ್ತಾನ. ಸೊ ಇಲ್ಲಿ ನಾ ಕೆಳಗಡೆ ಏನ್ ಮಾಡಿದಪ್ಪ ಅಂತಂದ ಹೇಳಿದ್ರೆ ಒಂದು ಸಿರೀಸ್ ಅನ್ನ ಕೊಟ್ಟಿದ್ದಾನ. ನಾನು ಸಿರೀಸ್ ಬರ್ಕೊಂತೀನಿ ಇವಾಗ. 80, 10, ಆಮೇಲೆ 70, ಆಮೇಲೆ 15 ಅಂತಂದೈತಿ, ಆಮೇಲೆ 60 ಅಂತಂದೈತಿ. ನೆಕ್ಸ್ಟ್ ನಂಬರ್ ಯಾವುದು ಅಂತ ಕ್ವಶನ್ ಕೇಳಿದಾನ. ಇಲ್ಲಿ ನೋಡ್ರಿ, ನಾನು ನೋಡಿದ ತಕ್ಷಣ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ದೊಡ್ಡ ಸಂಖ್ಯೆ ಐತಿ, ಆಮೇಲೆ ಕಡಿಮೆ ಸಂಖ್ಯೆ ಐತಿ. ದೊಡ್ಡ ಸಂಖ್ಯೆ, ಕಮ್ಮಿ ಸಂಖ್ಯೆ, ಆಮೇಲೆ ಮತ್ತೆ ದೊಡ್ಡ ಸಂಖ್ಯೆ ಐತಿ, ಕಮ್ಮಿ ಸಂಖ್ಯೆ ಐತೆ, ದೊಡ್ಡ ಸಂಖ್ಯೆ ಐತೆ. ಈ ರೀತಿಯಾಗಿ ಏನಂತಂದ ಹೇಳಿ ಕೊಟ್ಟಿದ್ದಾನೆ. ಒಂದು ಕಂಟಿನ್ಯೂಸ್ ಆಗಿ ಏರಿಕೆ ಕ್ರಮದಲ್ಲಿ ಕೊಟ್ಟಿಲ್ಲ. 2, 4, 6, 8 ಅಂತಂದ್ ಹೇಳ್ಬಿಟ್ಟು ನೆಕ್ಸ್ಟ್ ನಂಬರ್ ಯಾವ್ದು ಕಂಡಿಡೀರಿ ಅಂತಂದ್ ಹೇಳಿಲ್ಲ. ಅಥವಾ ಈ ರೀತಿಯಾಗಿ ಕೊಟ್ಟಿಲ್ಲ. 100, 90, 80, ಆಮೇಲೆ 70 ನೆಕ್ಸ್ಟ್ ಸಂಖ್ಯೆ ಯಾವ್ದು ಇಳಿಕೆ ಕ್ರಮದಲ್ಲೂ ಕೊಟ್ಟಿಲ್ಲ. ಏರಿಕೆ ಕ್ರಮ, ಇಳಿಕೆ ಕೊಟ್ಟಿಲ್ಲ. ಒಂದ್ ಜಾಸ್ತಿ, ಒಂದ್ ಕಡಿಮೆ, ಜಾಸ್ತಿ ಕಡಿಮೆ, ಜಾಸ್ತಿ ಕಡಿಮೆ ಅಂತಂದ್ ಹೇಳಿ ಈ ರೀತಿ ಕೊಟ್ಟಾಗ ಏನ್ ಮಾಡ್ರಿ ಅಂತಂದ್ ಹೇಳಿದ್ರೆ ಯಾವ್ದಾದ್ರು ಒಂದು. ಸೊ ಫಸ್ಟ್ ನಂಬರ್ ಅನ್ನ ಏನಂತಂದ್ ಹೇಳಿ ರೌಂಡ್ ಹಾಕೊಡ್ರಿ, ಒಂದ್ ಸಂಖ್ಯೆನ ಬಿಡ್ರಿ. ನೆಕ್ಸ್ಟ್ ನಂಬರ್ ರೌಂಡ್ ಹಾಕೊಡ್ರಿ, ಒಂದ್ ಸಂಖ್ಯೆನ ಬಿಡ್ರಿ. ನೆಕ್ಸ್ಟ್ ನಂಬರ್ ರೌಂಡ್ ಹಾಕೊಡ್ರಿ. ಇಲ್ಲಿ ನೋಡ್ರಿ, ರೌಂಡ್ ಹಾಕಿರೋದೇನಪ್ಪಾ ಅಂತಂದ್ ಹೇಳಿದ್ರೆ ಸೀರೀಸ್ ಅಲ್ಲಿ ಇರ್ತಾವ, ರೌಂಡ್ ಹಾಕದೇ ಇರೋ ಸೀರೀಸ್ ಅಲ್ಲಿ ಇರ್ತಾವ. ನೋಡ್ರಿ, ಇದು 10 ಐತಿ, ನೆಕ್ಸ್ಟ್ 15 ಆಗೈತೆ. 15 ಇದ್ ನೆಕ್ಸ್ಟ್ ಏನಾಗ್ಬೇಕು? ಇಲ್ಲಿ ನೋಡ್ರಿ, 10 ಇದ್ 15 ಆಗಕ್ಕೆ ಏನ್ ಮಾಡಿದಾನ? +5 ಮಾಡಿದಾನ. ಇಲ್ಲಿ ನಾವೇನ್ ಮಾಡ್ಬೇಕು? +5 ಮಾಡ್ಬೇಕು. ಅವಾಗ ನಮ್ಗೆ ಏನಾಗತ್ತೆ ಅಂತಂದ್ ಹೇಳಿದ್ರೆ ಆನ್ಸರ್ 20 ಅಂತಂದ್ ಹೇಳಿ ಬರುತ್ತೆ. ಆನ್ಸರ್ ಆಯ್ತಾ? ಓಕೆ, ಕ್ಲಿಯರ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನಾವ್ ಇವಾಗ ರೌಂಡ್ ಹಾಕಿದೇವಲ್ಲ ಅವುಗಳನ್ನ ಚೆಕ್ ಮಾಡಿದ್ರ. ಸೊ 80 ಇದ್ದದ್ದು ಏನಪ್ಪಾ ಅಂತಂದ್ ಹೇಳಿದ್ರೆ 70 ಆಗೈತ, -10 ಮಾಡಿದಾನ. ನೆಕ್ಸ್ಟ್ 70 ಇದ್ದದ್ದು ಏನಾಗೈತಪ್ಪ ಅಂತಂದ್ ಹೇಳಿದ್ರೆ 60 ಮಾಡಿದಾನ. ಇಲ್ಲಿ ಮತ್ -10 ಮಾಡಿದಾನ. ನೆಕ್ಸ್ಟ್ ನಂಬರ್ ಎಲ್ಲಾದ್ರೂ ಕೇಳಿದ್ರು ಅಂತಂದ್ ಹೇಳಿದ್ರ, ಅಂತಂದ್ ಹೇಳಿದ್ರೆ ನೆಕ್ಸ್ಟ್ -10 ಮಾಡಿ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ? 50 ಬರುತ್ತೆ. ಬಟ್ ಅದ್ರ ಇಲ್ಲಿಗೆ ಸ್ಟಾಪ್ ಮಾಡಿದಾನ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಆನ್ಸರ್ ಆಗತ್ತೆ. ನಮ್ದು ಆನ್ಸರ್ ಎಷ್ಟಾಗತ್ತೆ? ಇಲ್ಲಿ 20 ಆಗತ್ತೆ. ಕ್ಲಿಯರ್ ಎಲ್ರಿಗೂ? ಸೊ ಈ ರೀತಿಯಾಗಿ ನಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾನ. ನೆಕ್ಸ್ಟ್ ನೋಡ್ರಿ, ಕ್ವಶನ್ ಏನೈತೆ? ನೆಕ್ಸ್ಟ್ ಇನ್ನೊಂದು ಸೀರೀಸು 2, 6, 18, 54 ನೆಕ್ಸ್ಟ್ ಸಂಖ್ಯೆ ಯಾವುದು ಅಂತ ಕೇಳಿದಾನ. ಸೊ ನೋಡ್ರಿ, ಥಿಂಕ್ ಮಾಡ್ರಿ, ಏನ್ ಮಾಡ್ಬೇಕು? ಪ್ಲಸ್ ಮಾಡ್ಬೇಕಾ, ಮೈನಸ್ ಮಾಡ್ಬೇಕಾ, ಇಂಟು ಮಾಡ್ಬೇಕಾ, ಡಿವೈಡೆಡ್ ಬೈ ಮಾಡ್ಬೇಕಾ, ಅಥವಾ ಸ್ಕ್ವೇರ್ ಮಾಡ್ಬೇಕಾ, ಅಥವಾ ಕ್ಯೂಬ್ ಮಾಡ್ಬೇಕಾ? ಸೊ ಇವನ್ ಬಿಟ್ಟು ಮತ್ತೇನು ಬರಂಗಿಲ್ಲ. ಇದ್ರಲ್ಲಿ ಯಾವ್ದಾದ್ರು ಒಂದು ಲಾಜಿಕ್ ಏನಪ್ಪಾ ಅಂತಂದ್ ಹೇಳಿದ್ರೆ ಅಪ್ಲೈ ಆಗತ್ತೆ ಎಲ್ಲಾ ಕಡೆಗೆ. ಸೊ ಟ್ರೈ ಮಾಡ್ರ ನೋಡೋಣ. ಇಲ್ಲಿ ನಾವು ಸರ್ ನಾನು ಪ್ಲಸ್ ಮಾಡ್ತೇನ್ರಿ ಸರ್. 2 + 4 ಮಾಡ್ರಾಗ 6 ರೀ ಸರ್. 6 ಇದ್ದದ್ದು 18 ಆಗೈತ್ರಿ. ಇಲ್ಲಿ ಏನ್ ಮಾಡಿದನ್ರಿ? +12 ಮಾಡಿದನ್ರಿ. ಇದು ನೋಡ್ರಿ, ಮತ್ 18 ಇಂದ 54 ಬಾಳ ಆಗೈತ್ರಿ. ಅದು ನಮ್ಗೆ ಗೊತ್ತಾಗಿಲ್ರಿ. ಮೈನಸ್ ಮಾಡಕ್ಕೂ ಬರಂಗಿಲ್ಲ. ಸೊ ನೆಕ್ಸ್ಟ್ ಇಂಟು ಮಾಡಕ್ ಟ್ರೈ ಮಾಡ್ರಿ. 2 ಇದ್ದದ್ದು 6 ಆಗೈತೆ, ಇಂಟು 3 ಮಾಡಿದಾನ. ನೆಕ್ಸ್ಟ್ 6 ಇದ್ದದ್ದು 18 ಆಗೈತೆ, ಇಂಟು 3 ಮಾಡಿದಾನ. 18 ಇದ್ದದ್ದು 54 ಆಗೈತೆ, ಇಂಟು 3 ಮಾಡಿದಾನ. 2 ಮೂರ್ಲೆ 6, 6 ಮೂರ್ಲೆ 18, 18 ಮೂರ್ಲೆ 54, 54 ಮೂರ್ಲೆ ಮಾಡ್ಬೇಕು ಇವಾಗ ನಾವು. 54 ಇಂಟು 3 ಮಾಡಿದಾಗ ಎಷ್ಟಾಗತ್ತೆ ನೋಡ್ರಿ? 3 4 12, 3 5 15, 16. ಅಂದ್ರೆ ನಮ್ದು ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದ್ ಹೇಳಿದ್ರೆ 162 ಬರುತ್ತೆ. ಆಪ್ಷನ್ ಸಿ ಏನಂತಂದ್ ಹೇಳಿದ್ರೆ ನಮ್ಗೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನಾವು ಈ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಸಾಲ್ವ್ ಮಾಡ್ಬೇಕಾಗತ್ತೆ. ಸೇಮ್ ಅದೇ ತರ ನೋಡ್ರಿ, ನೆಕ್ಸ್ಟ್ ಇನ್ನೊಂದು ಕೊಟ್ಟಿದಾನ. 22, 21, 23, 22, 24, 23 ನೆಕ್ಸ್ಟ್ ನಂಬರ್ ಯಾವ್ದು ಕೇಳಿದಾನ. ನೋಡ್ರಿ, ನಾನ್ ನಿಮ್ಗೆ ಆಗ್ಲೇ ಹೇಳಿದೆ, ಏರಿಕೆ ಕ್ರಮದಲ್ಲಿದ್ರೆ ಓಕೆ, ಇಳಿಕೆ ಕ್ರಮದಲ್ಲಿದ್ರೆ ಓಕೆ. ಸೊ ಇಲ್ಲಿ ಏನಾಗೈತಿ ಸರ್? ದೊಡ್ಡ ಸಂಖ್ಯೆ ರೀ, ಸಣ್ಣ ಸಂಖ್ಯೆ ರೀ, ದೊಡ್ಡ ಸಂಖ್ಯೆ ರೀ, ಸಣ್ಣ ಸಂಖ್ಯೆ, ದೊಡ್ಡ ಸಂಖ್ಯೆ, ಸಣ್ಣ ಸಂಖ್ಯೆ. ಈ ತರ ಆಗಿರೋದ್ರಿಂದ ನಾನು ಏನ್ ಹೇಳಿದ್ದೇನೆ, ಒಂದ್ ಬಿಟ್ಟು ಒಂದ್ ರೌಂಡ್ ಹಾಕ್ಬೇಕು. ಇದನ್ನ ರೌಂಡ್ ಹಾಕಿರಿ, ಇದನ್ನ ಬಿಡ್ರಿ. ಇದನ್ನ ರೌಂಡ್ ಹಾಕ್ರಿ, ಇದನ್ನ ಬಿಡ್ರಿ. ಇದನ್ನ ರೌಂಡ್ ಹಾಕ್ರಿ, ಇದನ್ನ ಬಿಡ್ರಿ. ಆಮೇಲೆ ನೆಕ್ಸ್ಟ್ ನಮ್ದು ಏನಂತಂದ ಹೇಳಿದ್ರೆ ನೆಕ್ಸ್ಟ್ ಸಂಖ್ಯೆ ಕೂಡ ರೌಂಡ್ ಹಾಕಿರೋದ್ರಲ್ಲೇ ಬರುತ್ತೆ. ಹಂಗಾದ್ರೆ ಇಲ್ಲಿ ನೋಡ್ರಿ, 22 ಇದ್ದು 23 ಆಗಿತ್ತು ಅಂದ್ರೆ +1 ಮಾಡಿದಾನ. 23 ಇದ್ದು 24 ಆಗಿತ್ತು ಅಂದ್ರೆ +1 ಮಾಡಿದಾನ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ 24 ಇದ್ದು ನೆಕ್ಸ್ಟ್ ಏನಾಗ್ಬೇಕು? +1 ಮಾಡಿದ್ರೆ 25 ಆಗ್ಬೇಕು. ನಮ್ದು ಆನ್ಸರ್ ಏನಾಗತ್ತಂದ್ರೆ ಇಷ್ಟ ಆಗತ್ತ. ಆಮೇಲೆ ಉಳಿದದ್ದು ಯಾವ ಸೀರೀಸ್ ಅಲ್ಲಿ ಇರ್ತಾವ? ಇವು ಸೀರೀಸ್ ಅಲ್ಲಿ ಇರ್ತಾವ. 21 + 3 24 ಆಗೈತಿ. ಹಾ, ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಮಾಡಿದ ನೋಡ್ರಿ. ಸಾರಿ, ಇದು ಕ್ವಶನ್ ಅಲ್ಲೇ ರಾಂಗ್ ಆಗಿತ್ತು ನೋಡ್ರಿ ಸ್ವಲ್ಪ. ಸೊ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ 27 ಬರ್ಬೇಕಿದು. ಸೊ +3 ಮಾಡಿದ್ರೆ ಏನಪ್ಪಾ ಅಂತಂದ್ ಹೇಳಿದ್ರೆ 27 ಬರ್ಬೇಕು. ಇಲ್ಲಿ ಸಂಖ್ಯೆ ಯಾವ್ದಿದು? ಸೊ ಇದು ಲಾಸ್ಟ್ ನೋಡ್ರಿ, ಒಂದ್ ಸ್ವಲ್ಪ ಟೈಪಿಂಗ್ ಮಿಸ್ ಆಗೈತೆ. ಈ ಸಂಖ್ಯೆ ಏನಂತಂದ್ ಹೇಳಿದ್ರೆ 27 ಬರ್ಬೇಕು. ಸೊ ನಮ್ಗೆ ಈ ರೀತಿಯಾಗಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ. 22, 21, 23, 24. ಸೊ ಅದಾದ ನಂತರ 24, 27, ಆಮೇಲೆ ನೆಕ್ಸ್ಟ್ ಸಂಖ್ಯೆ ನಮ್ಗೆ ಯಾವ್ದು ಬರುತ್ತೆ ಅಂತಂದ್ ಹೇಳಿದ್ರೆ 25 ಬರುತ್ತೆ. ಸೊ ಈ ರೀತಿಯಾಗಿ ನಮ್ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಎಲ್ಲಾ ಏನಪ್ಪಾ ಅಂತಂದ್ ಹೇಳಿದ್ರೆ ಲಿಂಕ್ಸ್ ಗಳನ್ನ
ನಂಬರ್ ಸಿರೀಸ್ ಮೇಲೆ ನಾನು ಹಾಕಿರ್ತೀನಿ. ಅಗ್ನಿವೀರ ಆಗಿರ್ಬೋದು, SSC GD ಸಾಲ್ವ್ ಮಾಡಿರೋದಾಗಿರ್ಬೋದು, ಅಥವಾ MPSC ಸಾಲ್ವ್ ಮಾಡೋದಾಗಿರ್ಬೋದು, ಬೇರೆ ಯಾವುದೇ ಎಕ್ಸಾಮ್ಸ್ ಗಳ ಸಾಲ್ವ್ ಮಾಡಿರೋ ಎಲ್ಲಾ ನಂಬರ್ ಸಿರೀಸ್ ಮೇಲೆ ನಾನು ವಿಡಿಯೋಸ್ಗಳನ್ನ ಹಾಕಿರ್ತೀನಿ. ಸೊ ನೋಡ್ರಿ, ಟ್ರೈ ಮಾಡ್ರಿ ಸಾಲ್ವ್ ಮಾಡಕ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಜೈ ಹಿಂದ್.